ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಧಿಕಾರಿಗಳ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ಸ್ಫೋಟಕ ವರದಿಗೆ ಆರ್ ಅಶೋಕ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫ್ರೀಡಂ ಟಿವಿ ಯಾವ ರೀತಿಯಾಗಿ ಲಂಚಾವತಾರ ನಡೀತಾ ಇತ್ತು, ಆ ಲಂಚಾವತಾರವನ್ನ ಪ್ರದರ್ಶನ ಮಾಡಿತ್ತು. ಜೊತೆಗೆ ಈ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅಧಿಕಾರಿಯ ತಲೆದಂಡಕ್ಕೂ ಕೂಡ ಫ್ರೀಡಂ ಟಿವಿ ಕಾರಣವಾಗಿದೆ. ಈ ಖಾತೆ ಆರೋಗ್ಯ ಇಲಾಖೆ ಸೇರಿ ಸರ್ಕಾರದಲ್ಲಿ ಲಂಚ ಅವತಾರ ನಡೀತಾ ಇದೆ. ಸಚಿವರು ಅಧಿಕಾರಿಗಳಿಗೆ ಲಂಚ ಫಿಕ್ಸ್ ಮಾಡಿದ್ದಾರೆ. ಯಾವ ಅಧಿಕಾರಿಗಳಿದ್ದಾರೆ ಅವರಿಗೆ ಇವರು ಇಂತಿಷ್ಟು ಲಂಚ ಕೊಡಲೇಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ. ಅಧಿಕಾರಿಗಳು ಓಪನ್ ಆಗಿ ಲಂಚ ಕೇಳ್ತಾ ಇದ್ದಾರೆ. ಲಂಚಬಾಕರ ವಿರುದ್ಧ ಯಾಕೆ ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ? ಯಾವುದೇ ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮ ಆಗೋದಿಲ್ವಲ್ಲ? ಸಣ್ಣ ಪುಟ್ಟ ಅಧಿಕಾರಿಗಳು ಅಸಹಾಯಕರ ಮೇಲೆ ಕ್ರಮವಾಗುತ್ತೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಸಚಿವರಿಗೆ ಹಣ ತಲುಪಿಸ್ತಾರೆ. ಫ್ರೀಡಂ ಟಿವಿ ಸ್ಫೋಟಕ ವರದಿಗೆ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಷ್ಟು ಇದು ಕಾಮನ್ ಇದ್ರಿ. ಈಗ ಸರ್ಕಾರದ ಎಲ್ಲಾ ಮಂತ್ರಿಗಳು ಅವರು 2.5 ಟರ್ಮ್ ಮುಗಿದೋಗಿದೆ ಅವ್ರದ್ದು. ಆಲ್ಮೋಸ್ಟ್ ಅಲ್ಲಿ 20 ಜನ ಮಿನಿಸ್ಟರ್. ಈಗೇನೋ ಗ್ರೇಸ್ ಸಿಕ್ಕಿದೆ ಅವ್ರಿಗೆ. ಅದರಲ್ಲಿ ಏನೇನು ಲೂಟಿ ಮಾಡಬೇಕು, ಲೂಟಿ ಹೆಂಗ ಹೋಗೋದು ಗ್ಯಾರಂಟಿ ನಾವು ಅಂತ ಲೂಟಿ ಮಾಡಬೇಕು ಅಂತ ಎಲ್ಲಾ ಅಧಿಕಾರಿಗಳು ಮಂತ್ಲಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅಬ್ಕಾರಿ ಇಲಾಖೆಯಲ್ಲೂ ಮಂತ್ರಿ ಫಿಕ್ಸ್ ಮಾಡಿದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ ಅಲ್ಲಂತೂ ಕೇಳೋನಿಲ್ಲ, ಅಡಿಗೆ 100 ರೂಪಾಯಿ ಕೊಡಬೇಕು, ಪ್ಲಾನ್ ಸ್ಯಾಂಕ್ಷನ್ 100. ಈ ಖಾತಾಗಂತೂ ಪ್ರತಿ ಮನೆಗೂ ಕರ್ನಾಟಕದಲ್ಲಿರುವಂತ 7 ಕೋಟಿ ಜನ ಏನಿದ್ದಾರೆ ಅಷ್ಟಕ್ಕೂ ಈ ಖಾತಾ ಹೆಸರಲ್ಲಿ ದಾಂಧಲೆ, ದೊಂಬಿ, ಲೂಟಿ, ಕರಪ್ಷನ್ ಒಂದೊಂದು ಈ ಖಾತಾ ಮಾಡಕ್ಕೂ 10 ರಿಂದ 2 ಲಕ್ಷ ರೂಪಾಯಿವರೆಗೂ 10,000ದಿಂದ 2 ಲಕ್ಷ ರೂಪಾಯಿವರೆಗೂ ಕೂಡ ಓಪನ್ ದಂಧೆ. ಇದು ಓಪನ್ ದಂಧೆ. ನಾನು ಆ ಅಧಿವೇಶನದಲ್ಲೇ ಕೂಡ ಫೋನ್ ಪೇ ನೋಡಿದೆ. ಫೋನ್ ಪೇನಲ್ಲಿ ಲಂಚ ಕೊಟ್ಟಿರೋದನ್ನ ಈ ಸರ್ಕಾರ ಫೋನ್ ಪೇ ಲಂಚ ಸರ್ಕಾರ. ಇದು ಫೋನ್ ಪೇ ಲಂಚ ಸರ್ಕಾರ. ನಾನು ದಾಖಲೆಗಳ ಕೊಟ್ಟಿದ್ದೀನಿ. ಇನ್ನೂ ಒಂದಲ್ಲ, ಇನ್ನೂ 10 ದಾಖಲೆಗಳು ಇದೆ ನಮ್ಮ ಹತ್ರ. ಮೊನ್ನೆ ಅಸೆಂಬ್ಲಿಯಲ್ಲೂ ಇದನ್ನ ತೋರಿಸಿದ್ದೀನಿ. ಅಷ್ಟಾದ್ರೂ ಇವರು ಯಾವ ಅಧಿಕಾರಿ ಮೇಲೂ ಕ್ರಮ ಇಲ್ಲ. ಯಾವರ ಒಬ್ಬ P1 ಅಂತವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಯಾಕೆಂದ್ರೆ ಇವೆಲ್ಲ ಪೂರ್ತಿ ಮಂತ್ರಿಗಳಿಗೆ ಲಂಚ ಹೋಗ್ತೈತೆ. ಆ ಲಂಚ ಮಂತ್ರಿಗಳಿಗೆ ಹೋಗೋದ್ರಿಂದ ಯಾವ ಹಿರಿಯ ಅಧಿಕಾರಿಗಳನ್ನು ಮಾಡಲ್ಲ. ಆ ಪರಿಸ್ಥಿತಿ ಇಡೀ ಕರ್ನಾಟಕದ ಎಲ್ಲಾ ಇಲಾಖೆಗಳು ಲಂಚಾವತಾರದ ಇಲಾಖೆಗಳು ತಾಂಡವಾಡ್ತಾ ಇದೆ. ಲಂಚಾವತಾರ ಅದು ಜಗತ್ತಿಗೆ ಗೊತ್ತಿರೋಂಥದ್ದು. ಪ್ರತಿ ಜನನೂ ಹೇಳ್ತಾ ಇದೆ, ಶಾಪ ಆಗ್ತಾ ಇದೆ ಈ ಸರ್ಕಾರ ತೊಲಗೋಗ್ಲಿ ಅಂತ. ಒಂದ್ ಕಡೆ ಕಾಂಟ್ರಾಕ್ಟರ್ಗಳು ಶಾಪ ಆಗ್ತಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.